ಈಗ ಡೆಂಗ್ಯೂ ಹೆಂಗೆ ಸ್ಪ್ರೆಡ್ ಆಗುತ್ತೆ ಟ್ರಾನ್ಸ್ಮಿಷನ್ ಬಗ್ಗೆ ವಿವರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹೇಳಿದ್ದು ಡೆಂಗ್ಯೂ ಬರೋದು ಥ್ರೂ ಬೈಟ್ ಆಫ್ ಇನ್ಫೆಕ್ಟೆಡ್ ಫಿಮೇಲ್ ಇಡಿಸ್ ಈಜಿಪ್ಟಿ ಮಾಸ್ಕಿಟೋ. ಈಗ ಇಡಿಸ್ ಈಜಿಪ್ಟಿ ಮಾಸ್ಕಿಟೋ ಏನಿದೆ ಆ ಒಂದು ಸೊಳ್ಳೆ ಹಗಲಿ ಹೊತ್ತಿನಲ್ಲಿ ಕಡಿಯುತ್ತೆ. ಸೊ ಇಟ್ ಈಸ್ ಅ ಡೇ ಟೈಮ್ ಬೈಟರ್. ಸೊ ಒಂದು ಗೊತ್ತಿರಲಿ, ಡೆಂಗ್ಯೂ ಬರಬಾರ್ದು ನಮಗಂದರೆ ಈ ಸೊಳ್ಳೆಯಿಂದ ನಾವು ಕಚ್ಚದೇ ಇರುವಂಗೆ ನೋಡ್ಕೋಬೇಕು. ಸೊ ಈ ಸೊಳ್ಳೆ ಕಡಿಯೋದು ಡೇ ಅಂದಮೇಲೆ ನಾವು ಡೇ ಟೈಮಲ್ಲಿ ಎಲ್ಲೋ ಕೂತ್ಕೊಂಡಿರಲಿ ಫುಲ್ ಕವರ್ ಆಗುವಂಥ ಡ್ರೆಸ್ ಹಾಕೊಳೋದು ಬೆಟರ್. ಈಗ ಹೇಗಾದರೂ ಚಳಿ ಇದೆ, ಸೊ ಬೆಟರ್ ವೇರ್ ಡ್ರೆಸ್ ವಿಚ್ ವಿಲ್ ಕವರ್ ದ ಬಾಡಿ. ಸೊ ಡೇ ಟೈಮಿಗೆ ಕಡಿಯುತ್ತೆ. ಎಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತೀರಿ ಅಲ್ಲೇ ಪರ್ಸ್ನಲ್ ಪ್ರೊಟೆಕ್ಷನ್ ತೊಗೋಬೇಕು ನಾವು. ಎರಡನೇದು ಮಾಸ್ಕಿಟೋ ರಿಪೆಲೆಂಟೋ ಹಾಕ್ಬೋದು, ಅಥವಾ ಈಗ ಆಲ್ರೆಡಿ ವಿಂಡೋಸಿಗೆ ಎಲ್ಲ ಕಡೆ ನೆಟ್ಟೆ ಬರುತ್ತೆ, ಸೊ ನೆಟ್ಟಾಗಿ ಕುತ್ಕೋಬೋದು. ಬಸ್ಸಲ್ಲಿ ಪ್ರಯಾಣಿಸುವಾಗ, ಹೋಟೆಲಲ್ಲಿ ಕುತ್ಕೊಂಡಾಗ ನ್ಯಾಚುರಲಿ ಅಲ್ಲಿ ನಮಗೆ ಡೆಂಗ್ಯೂ ಕಡಿದು ಡೆಂಗ್ಯೂ ಬರ್ಬೋದು. ನಾವು ಅನ್ಕೋಬೋದು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಮಾಸ್ಕಿಟೋ ಕಾಯಿಲ್ ಹಾಕಿದ್ದೀನಿ, ಆಮೇಲೆ ಫುಲ್ ಕವರು ಹಾಕಿದ್ದೀನಿ. ಬಟ್ ವೆನ್ ಎವರ್ ವಿ ಗೋ ಔಟ್ಸೈಡ್, ನಾನು ಯಾಕೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೆಂಗ್ಯೂ ಪ್ರಕರಣಗಳು ನಮ್ಮ ಬೆಳಗಾವದಲ್ಲಿ ಈ ವರ್ಷ ಇದುವರೆಗೆ 44 ಪ್ರಕರಣಗಳಾಗಿದ್ದಾವೆ. ಈ 44 ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ಪ್ರಕರಣ ನಮಗೆ ಸಸ್ಪೆಕ್ಟೆಡ್ ಡೆತ್ ಕೂಡ ಆಗಿದೆ ಬೆಳಗಾವದಲ್ಲಿ. ಅವ್ರ ಮನೆಗೆ ನಾವು ಭೇಟಿ ಕೊಟ್ಟಿದ್ವಿ, ಈಗ ನಿನ್ನೆನೇ ಭೇಟಿ ಕೊಟ್ಟಿದ್ವಿ ನಮ್ಮ ಟೀಮ್ ಜೊತೆ. ಆ ವ್ಯಕ್ತಿ 61 ವರ್ಷದ ವ್ಯಕ್ತಿ ವಿತ್ ಹಿಸ್ಟ್ರಿ ಆಫ್ ಫೀವರ್. ಒಂದು ಕಡೆ ಪ್ರೈವೇಟ್ ಡಾಕ್ಟ್ರಿಗೆ ಹೋಗ್ತಾರೆ, ಆಮೇಲೆ ಸಿವಿಲ್ಗೆ ಹೋಗ್ತಾರೆ, ಆಮೇಲೆ ಕೇಲಿ ಹೋಗ್ತಾರೆ. ನಂತರ ಅವ್ರ ಮನೆಯಲ್ಲಿ ಸಂಶಯಾಸ್ಪದ ಡೆಂಗ್ಯೂಯಿಂದ ಮರಣ ಹೊಂದಿದ್ದಾರೆ ಅಂತೇಳಿ ನಮಗೊಂದು ರಿಪೋರ್ಟ್ ಇದೆ. ಅವ್ರ ಮನೆಯಲ್ಲಿ ಸುತ್ತಮುತ್ತ ನೋಡಿದಾಗ ಇಲ್ಲಿ ನಮ್ಗೆ ಎಲ್ಲೂ ಆ ರೀತಿ ಲಾರ್ವಾ ಇರುವಂಥ ಸೋರ್ಸ್ ಯಾವುದೂ ಕಾಣಲಿಲ್ಲ. ಬಟ್ ಈ ವ್ಯಕ್ತಿಗೆ ಹೆಂಗೆ ಡೆಂಗ್ಯೂ ಬಂತು ಅಂತ ಅಂದ್ಕೊಂಡಾಗ ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ವಿ. ಅವ್ರು ಹೇಳ್ತಾ ಇರೋದು ಫೋರ್ಟ್ರಲ್ಲಿ ಇರುವಂಥ ಒಂದು ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ. ಸೊ ಒಂದು ತಿಳ್ಕೊಳ್ಳಿ, ಯಾರು ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ ಸುತ್ತಮುತ್ತ ಟೈರ್ಸ್ ಅಂತೂ ಇದ್ದೇ ಇರ್ತಾವೆ, ಅಲ್ಲಿ ನೀರು ನಿಲ್ಲುತ್ತೆ. ಸೊ ಅಲ್ಲಿ ಸೊಳ್ಳೆ ಉತ್ಪಾದನೆ ಆಗ್ತೈತಿ. ಆ ಸೊಳ್ಳೆ ಕಡುವಿಕೆಯಿಂದ ಅವ್ರಿಗೆ ಬಂದಿರ್ಬೋದು. ಮೇಡಮ್ ಕೇಳಿದಾಗೆ ಟ್ರಾನ್ಸ್ಮಿಷನ್ ಆಗೋದು ಮ್ಯಾಕ್ಸಿಮಮ್ ಇಟ್ ಈಸ್ ಥ್ರೂ ಬೈಟ್ ಆಫ್ ಇನ್ಫೆಕ್ಟೆಡ್ ಮಾಸ್ಕಿಟೋ ವಿಚ್ ಈಸ್ ಅ ಫಿಮೇಲ್ ಮಾಸ್ಕಿಟೋ, ಹೆಣ್ಣು ಸೊಳ್ಳೆ. ಇದಕ್ಕೆ ಇಡಿಸ್ ಈಜಿಪ್ಟಿ ಅಂತೀವಿ. ದಿಸ್ ಈಸ್ ಅ ಪ್ರೈಮರಿ ವೆಕ್ಟರ್. ಇನ್ನೊಂದು ಸೊಳ್ಳೆ ಇದೆ ವಿಚ್ ಈಸ್ ಕಾಲ್ಡ್ ಸೆಕೆಂಡ್ರಿ ವೆಕ್ಟರ್, ಅದು ಇಡಿಸ್ ಅಲ್ಬೋಫಿಕ್ಟಸ್ ಅಂತಾರೆ. ಸೊ 2 ಸೊಳ್ಳೆಯಿಂದ ಡೆಂಗ್ಯೂ ಬರುತ್ತೆ. ರೇರ್ ಇನ್ಸ್ಟೆನ್ಸಲ್ಲಿ ಆರ್ಗಾನ್ ಟ್ರಾನ್ಸ್ಪ್ಲಾಂಟೇಷನಿಂದನೂ ಡೆಂಗ್ಯೂ ಬರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನಿಂದನೂ ಡೆಂಗ್ಯೂ ಬರುತ್ತೆ, ಮದರ್ ಟು ಚೈಲ್ಡಿಂದನೂ ಡೆಂಗ್ಯೂ ಬರುತ್ತೆ. ವೆರಿ ರೇರ್. ಬಟ್ ಮೇನ್ ಆಗೋದು ಟ್ರಾನ್ಸ್ಮಿಷನ್ ಈಸ್ ಥ್ರೂ ಬೈಟ್. ಇದು ಭಾಳ, ಈಗ ನನಗೂ ಜ್ವರ ಬರ್ಬೋದು ಅಥವಾ ನಮ್ಮ ಮನೆಯವ್ರಿಗೆ ಯಾರಿಗೂ ಜ್ವರ ಬರ್ಬೋದು. ನಾನು ಡೆಂಗ್ಯೂ ಅಂತ ಹೆಂಗೆ ಸಸ್ಪೆಕ್ಟ್ ಮಾಡಬೇಕಂದ್ರೆ, ಒಂದು ತಿಳ್ಕೊಳ್ಳಿ, ಸದ್ಯ ಡೆಂಗ್ಯೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಪ್ರೆಸೆಂಟ್ಲಿ ಡೆಂಗ್ಯೂ ಕೇಸಸ್ ಇದೆ. ಅಥಣಿ, ಬೈಲೊಂಗಲ್, ಬೆಳಗಾವಿ ಮತ್ತು ಬೆಳಗಾವಿ ರೂರಲ್, ಈ ಒಂದು ಜಿಲ್ಲೆಗಳಲ್ಲಿ ಜಾಸ್ತಿ ಪ್ರಕರಣಗಳಿದ್ದಾವೆ. ಅದನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ತಾಲೂಕದಲ್ಲಿಯೂ ಕೇಸಸ್ ಇದ್ದಾವೆ. ಸೊ ದೇರ್ ಈಸ್ ಡೆಂಗ್ಯೂ ವೈರಸ್ ಇನ್ ಅವರ್ ಕಮ್ಯುನಿಟಿ. ಇಡಿಸ್ ಈಜಿಪ್ಟಿ ಅಂತೂ ಮೊದಲೇ ಇದೆ. ಸೊ ಟ್ರಯಡ್ ಅಂತ ತೊಗೊಂಡಾಗ ದೇರ್ ಈಸ್ ಹೋಸ್ಟ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್, ನಾವು ವ್ಯಕ್ತಿಗಳೇನಿದ್ದೀವಿ, ನಾವು ವೈರಸ್ಸನ್ನು ಹೋಸ್ಟ್ ಆಗಿ ಅದಕ್ಕೆ ಬೆಳೆಯೋಕ್ಕೆ ಬಿಡ್ತೀವಿ. ಸೊ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ, ಸೊಳ್ಳೆ ಇದೆ, ವೈರಸ್ಸು ಇದೆ. ಸೊ ಜ್ವರ ಬಂದಾಗ, ಯಾವುದೇ ಜ್ವರ ಬರಲಿ, ಹೈ ಗ್ರೇಡ್ ಫೀವರ್ ಬಂದಾಗ ಸಸ್ಪೆಕ್ಟ್ ಮಾಡಿ ಇದು ಡೆಂಗ್ಯೂ ಇರ್ಬೋದಂತ. 1 day 2 days ನಿಮ್ಗೆ ಏನೂ ತೊಂದರೆ ಆಗದೆ ಆರಾಮಾಗ್ತಿದ್ದೀರಿ ಅಂದರೆ ನೋ ಪ್ರಾಬ್ಲಮ್. ಸಿಮ್ಟಮ್ಸ್ ಹೆಚ್ಚಾಗ್ತಾ ಇದ್ದಾವೆ, ಏನು ತೊಗೊಂಡ್ರೂ ಹೈ ಗ್ರೇಡ್ ಫೀವರ್ ಕಡಿಮೆ ಆಗ್ತಾ ಇಲ್ಲ. ಅಸೋಸಿಯೇಟೆಡ್ ಸಿಮ್ಟಮ್ಸ್ ಲೈಕ್ ಹೆಡೇಕ್ ಇದೆ, ಮೈಲ್ಜಾ ಇದೆ, ಜಾಯಿಂಟ್ ಪೇನ್ ಇದೆ, ಅಥವಾ ನನಗೆ ಈ ಹೊಸ ಟೈಪ್ ಫೀವರ್ ಅನಿಸ್ತಾ ಇದೆ, ವೀಕ್ನೆಸ್ ಹೆಚ್ಚಾಗ್ತಾ ಇದೆ ಅಂದರೆ ಇಟ್ ಈಸ್ ಬೆಟರ್ ಯು ಕನ್ಸಲ್ಟ್ ಅ ಡಾಕ್ಟರ್ ನಿಯರ್ ಬೈ. ನಮ್ಮ ಸರ್ಕಾರಿ ಆರೋಗ್ಯ ಇಲಾಖೆಯಲ್ಲಿ ರೂಟ್ ಲೆವೆಲಿಂದ ಆಸ್ಪತ್ರೆ ಇದ್ದಾವೆ. ಹಳ್ಳಿ ಅಂತ ತೊಗೊಂಡಾಗ ಪ್ರೈಮರಿ ಹೆಲ್ತ್ ಸೆಂಟರ್ ಬರುತ್ತೆ, ರೆಫರಲ್ ಸೆಂಟರ್ ಅಂತ ತೊಗೊಂಡಾಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬರುತ್ತೆ. ಪ್ರತಿಯೊಂದು ತಾಲೂಕಿಗೆ ಜನರಲ್ ಹಾಸ್ಪಿಟಲ್ಸ್ ಅಂತ ಇದ್ದಾವೆ. ಡಿಸ್ಟಿಕಲ್ಲಿ ಈಗಾಗಲೇ ಬೀಮ್ಸ್ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆ ಬೀಮ್ಸ್ ಕಾಲೇಜಾಗಿ ಮಾರ್ಪಟ್ಟಿದೆ. ಸೊ ನಿಮ್ಮ ಹತ್ತಿರ ಇರುವಂಥ ಆಸ್ಪತ್ರೆಗೆ ಹೋಗಿ ಈ ರೀತಿ ಸಿಮ್ಟಮ್ಸ್ ಅಂತ ಹೇಳಿದಾಗ ವೈದ್ಯರು ತಪಾಸ್ ಮಾಡಿ ಅವ್ರಿಗೆ ಏನಾದರೂ ಸಸ್ಪೆಕ್ಟ್ ಅನಿಸಿದರೆ ಡೆಂಗ್ಯೂ ಟೆಸ್ಟ್ ಮಾಡಿ, ಡೆಂಗ್ಯೂ ಕನ್ಫರ್ಮ್ ಮಾಡಿ, ಆಮೇಲೆ ಡೆಂಗ್ಯೂಗೆ ಟ್रीटमेंट ಕೊಡ್ತಾರೆ. कंटिन्यू करेंगे सर. एक कॉलर ज्वाइन हो रहे. हेलो हॅलो. हां, नमस्कार. नमस्कार. माझं नाव चक्रधार आहे. हां सर, तुमचा प्रश्न विचारा. माझे डाउट्स. ಚಕ್ರಧರ್ ಬೋಲಿ. ನಮಸ್ಕಾರ. ನಮಸ್ತೆ, ಹೇಳಿ. ಆಕ್ಚುಲಿ ನಂದು 2 ಪ್ರಶ್ನೆ ಇದೆ ಸರ್. ಕೇಳಿ. ಇವಾಗ ಲೆಟ್ಸ್ ಸೇ ಒಂದು ಫ್ಯಾಮಿಲಿ ಇದೆ, ನಾರ್ಮಲ್ ಫ್ಯಾಮಿಲಿ ಆಫ್ 3 ಪೀಪಲ್. ಓಕೆ. ನಿಮ್ದು ಡೆಂಗ್ಯೂ ಆದ್ಮೇಲೆ ಏನ್ ಮಾಡ್ಬೇಕು ಅದು ಪಾರ್ಟ್ ನಾನು ಇವಾಗ ಕೇಳ್ತಾ ಇದ್ದೆ, ವಿಚ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಬಟ್ ನಾವು ಡೆಂಗ್ಯೂನ ಆಗೋದು ಇವಾಗ ಬೆಳಗಾಮಲ್ಲಿ ಇಷ್ಟು ಕೇಸಸ್ ಇದೆ, ನಾವು ಪ್ರಿವೆಂಟ್ ಹೆಂಗ್ ಮಾಡ್ಬೋದು ಸರ್? ಏನ್ ಬೇಸಿಕ್ ಥಿಂಗ್ಸ್ ನಾವು ಟೇಕ್ ಕೇರ್ ಮಾಡಬೇಕು, ಆದ್ರಿಂದ ಡೆಂಗ್ಯೂನ ನಾವು ಟೋಟಲಿ ಪ್ರಿವೆಂಟ್ ಮಾಡ್ಬೋದು? ಅಂಡ್
ಸೆಕೆಂಡ್ ಕ್ವಶನ್ ಏನಂದ್ರೆ, ಇದು ಲಾಸ್ಟ್ ಟೈಮ್ ನಮ್ಮ ಒಬ್ಬ ಫ್ರೆಂಡ್ಗೆ ಡೆಂಗ್ಯೂ ಆದಾಗ ಅವ್ರಿಗೆ ನಾವು ಪಂಪ್ಕಿನ್ ಲೀಫ್ ಜ್ಯೂಸ್ ಕೊಟ್ಟಿದ್ವಿ. ಅದರಿಂದ ತುಂಬಾ ತುಂಬಾ ವ್ಯತ್ಯಾಸ ಆಯ್ತು ಸರ್. ಅದ್ರ ಬದಲು ಏನಾದ್ರೂ ಮಾಹಿತಿ ಕೊಡಿ, ಆರ್ ಎನಿ ಬೇಸಿಕ್ ಹೋಮ್ ರೆಮಿಡಿ. ಇವಾಗ ಲೆಟ್ಸ್ ಸೇ ಒಬ್ಬರಿಗೆ ಡೆಂಗ್ಯೂ ಆಗಿದೆ ಮನೆಯಲ್ಲಿ, ಅಂಡ್ ಬಟ್ ಹೊರಗಡೆ ಚಿರಾಪತಿ ಮಳೆ ಇದೆ, ಟೆಂಪರರಿಲಿ 1 or 2 days ಮ್ಯಾನೇಜ್ ಮಾಡೋ ತರ ಏನಾದ್ರೂ ಆಪ್ಷನ್ಸ್ ಇದೆಯಾ? ಆ ತರ 2 ಪ್ರಶ್ನೆ ಸರ್. ಹಾಂ ಸರ್, ಥ್ಯಾಂಕ್ ಯು ಫಾರ್ ದ ಕ್ವಶನ್ಸ್. ನಾನು ಫಸ್ಟ್ನೇ ಉತ್ತರ ಮಾಡೋಕ್ಕಿಂತ ಮುಂಚೆ ನನ್ನ ಜೊತೆ ತುಂಬ ಅನುಭವ ಇರುವಂಥ ಇಬ್ಬರು ಎಂಟಮಾಲಜಿಸ್ಟ್ ಇದ್ದಾರೆ. ಡೆಂಗ್ಯೂ ಬರೋದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಂತರ ನಾನು ರೆಮಿಡಿ ಬಗ್ಗೆ ಮಾತಾಡ್ತೀನಿ. ಸರಿ, ತಾವು ಮೊದಲನೇ ಪ್ರಶ್ನೆಗೆ ನಾವು ಉತ್ತರ ಹೇಳೋದಾತಂದರೆ, ಈಗಾಗಲೇ ಸರು ಡೆಂಗಿ ಹರಡುವ ರೀತಿಗಳ ಬಗ್ಗೆ ಹೇಳಿದ್ದಾರೆ. ಈಗ ಡೆಂಗಿ ಹರಡೋದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಬೇಕಾದ್ರೆ, ಡೆಂಗಿ ಹರಡೋಕ್ಕಿಂತ ಪೂರ್ವದೊಳಗೆ ಸೋಂಕು ಹೊಂದಿದ ಈಡಿಸ್ ಈಜಿಪ್ಟ ಸೊಳ್ಳೆ ಈ ಕಡಿತದಿಂದ ನಾವು ಡೆಂಗಿ ಜ್ವರವನ್ನು ಉಂಟಾಗ್ತದೆ. ಆ ಸೋಂಕು ಹೊಂದಿದ ವ್ಯಕ್ತಿಯನ್ನು ಕಚ್ಚೋದ್ರ ಮೂಲಕ ಈ ಸೊಳ್ಳೆಯು ಡೆಂಗಿ ವೈರಸ್ಸನ್ನು ಪಡೆಯುತ್ತದೆ. ಈ ಸೊಳ್ಳೆ ಕಚ್ಚಿದ 5-6-7 ದಿವಸಗಳಿಗೆ ಇದು ಈ ರೋಗದ ಪ್ರಾಥಮಿಕ ಲಕ್ಷಣಗಳು ಕಂಡುಬರ್ತವೆ. ಇದು ಆಗೋ ಪೂರ್ವದೊಳಗೆ ನಾವೇನು ಮಾಡಬೇಕಂತಂದರೆ, ಈಡೀಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾವು ಮೊದಲನೇದಾಗಿ ಸಾಮಾನ್ಯವಾಗಿ ಮನೆಯಲ್ಲಿರುವ ಈ ನೀರು ಶೇಖರಣಾ ತೊಟ್ಟೆಗಳು, ಸಿಮೆಂಟ್ ತೊಟ್ಟೆಗಳು, ಬ್ಯಾರೆಲ್ಗಳು, ಡ್ರಮ್ಗಳು, ರೆಫ್ರಿಜರೇಟ್ರು, ಏರ್ ಕೂಲರ್ಗಳು, ಹೂವಿನ ಕುಂಡಗಳು, ಇವೆಲ್ಲ ಮುಂತಾದವುಗಳಲ್ಲಿ ಏನಾಗ್ತದೆ ಅಂತಂದರೆ, ಇದು ಈಡಿಸ್ ಈಜಿಪ್ಟೈ ಮಸ್ಕಿಟೋ ಮೊಟ್ಟೆಯನ್ನು ಇಡ್ತದೆ, ಎಗ್ ಲೇ ಮಾಡ್ತದೆ. ಎಗ್ ಲೇ ಮಾಡಿ ಅಲ್ಲಿ ಅದರ ಉತ್ಪತ್ತಿ ತಾಣಗಳನ್ನಾಗಿ ನಾವು ಏನು ಪತ್ತೆ ಹಚ್ಚಿ, ಆ ಉತ್ಪತ್ತಿ ತಾಣಗಳನ್ನು ನಾವು ಮೊದಲನೇದಾಗಿ ಟೈರ್ಗಳು ಇರ್ಬೋದು, ಮತ್ತು ಎಳೆನೀರಿನ ಚಿಪ್ಪುಗಳು ಇಂಥಲ್ಲೆಲ್ಲ ಮನೆಯ ಸುತ್ತಮುತ್ತಲೇ ಇರತಕ್ಕಂಥ ಎಲ್ಲ ಈ ನೀರು ಸಂಗ್ರಹ ಆಗಿರ್ತಕ್ಕಂಥ ಎಲ್ಲ ಪರಿಕರಗಳಲ್ಲಿ ಈ ನೀರು ಸಂಗ್ರಹಣೆ ಆಗ್ತದೆ. ಈ ನೀರು ಸಂಗ್ರಹಣೆ ಆದಲ್ಲಿ ಈ ಇಡೀ ಸೊಳ್ಳೆಗಳು ಮೊಟ್ಟೆ ಇಟ್ಟು ಲಾರ್ವಾ ಮಾಡಿ ಮತ್ತೆ ಅದು ಕಂಟಿನ್ಯೂ ಆಗಿ ತನ್ನ ಲೈಫ್ ಸೈಕಲನ್ನು ಕಂಟಿನ್ಯೂ ಮಾಡ್ತದೆ. ಇದು ಆಗಲಿಕ್ಕೆ 8ರಿಂದ 10 ದಿವಸಗಳ ಕಾಲ ಬೇಕು. ಸೊಳ್ಳೆ ಮೊಟ್ಟೆಯಿಂದ ಈ ಮೊಟ್ಟೆ ಇಟ್ಟು ಲಾರ್ವಾ ಆಗಿ ಸೊಳ್ಳೆ ಆಗಲಿಕ್ಕೆ 8ರಿಂದ 10 ದಿವಸಗಳ ಕಾಲ ಬೇಕಾಗ್ತದೆ. ಈ 8ರಿಂದ 10 ದಿವಸಗಳ ಕಾಲ ಬಹಳ ಬಹುಮುಖ್ಯವಾದಂಥ ಒಂದು ಟೈಮ್ ನಮಗೆ. ಈ ಡೆಂಗಿ ಹರಡಬಾರ್ದು, ಇದನ್ನು ಪ್ರಿವೆಂಟ್ ಮಾಡಬೇಕಂತಂದರೆ ಈ 8ರಿಂದ 10 ದಿವಸಗಳ ಕಾಲ ಬಹಳ ಬೆಸ್ಟ್ ಪೀಕ್ ಪೀರಿಯಡ್ ಇದು. ಈ ಪೀರಿಯಡ್ನಲ್ಲಿ ನಾವೇನು ಮಾಡ್ತಾಯಿದ್ದೇವೆ ಅಂತಂದರೆ, ನಮ್ಮ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವ್ರಿಗಿರ್ಬೋದು, ಮನೆ ಭೇಟಿ ಮಾಡಿ ಇಲ್ಲಿ ಆ ಲಾರ್ವಾಗಳನ್ನು ಪತ್ತೆ ಹಚ್ಚುವುದರ ಮುಖಾಂತರ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಮನೆಗಳಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಮಾಹಿತಿ ಕೊಡೋದ್ರ ಮುಖಾಂತರ ಅವು ನೀರುಗಳಲ್ಲಿ ಇರತಕ್ಕಂಥ ಲಾರ್ವಾ ಕೂಡ ಖಾಲಿ ಮಾಡ್ತಾ ಇದ್ದಾರೆ. ಆ ಖಾಲಿ ಮಾಡೋ ಸಂದರ್ಭದೊಳಗೆ ಅವರು ಆರೋಗ್ಯ ಶಿಕ್ಷಣ ಏನು ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಸಾರ್ವಜನಿಕರು ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಅದನ್ನು ನಾವು ನಿರ್ಲಕ್ಷ್ಯ ವಹಿಸಬಾರ್ದು. ಈಗಾದರೆ ಅದು ಪಾಲನೆ ಮಾಡಿದರೆ, ಅದ್ರ ಬಗ್ಗೆ ಅವೇರ್ನೆಸ್ ತೊಗೊಂಡು ಅದ್ರ ಬಗ್ಗೆ ಫಾಲೋ ಮಾಡಿದ್ದಾದರೆ ಈ ಡೆಂಗಿ ಸೊಳ್ಳೆಯಿಂದ ಈ ಕಚ್ಚೋದ್ರಿಂದ ನಾವು ಪಾರಾಗ್ಬೋದು. ಕಚ್ಚೋದ್ರಿಂದ ಪಾರಾದರೆ ಈ ರೋಗ ಹರಡೋದನ್ನು ನಾವು ತಡೆಗಟ್ಬೋದು. ಇದು ಬಹುಮುಖ್ಯವಾದ ಒಂದು ವಿಧಾನ. ಮತ್ತು ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಈಗ ಸರ್ ಈಗಾಗಲೇ ಹೇಳಿದ ಹಾಗೆ ಸೊಳ್ಳೆ ಪರದೆಗಳನ್ನು ಬಳಸೋದು, ಮಸ್ಕಿಟೋ ನೆಟ್ಗಳನ್ನು ಡೋರ್ಗೆ, ವಿಂಡೋಗೆಲ್ಲ ಬಳಸೋದು, ಮತ್ತು ನಾವು ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ ಮೈ ತುಂಬ ಬಟ್ಟೆಗಳನ್ನು ಹಾಕೋದು, ಇವಂಥವೆಲ್ಲ ಮಾಡೋದ್ರಿಂದ ನಾವು ಡೆಂಗಿ ಹರಡೋದನ್ನು ನಾವು